ಇಲ್ಲಿ ಪ್ರಶ್ನೆ ಏನು? ಮಾಳಿಂಗರಾಯ ಸಸ್ಯಹಾರಿ ಅದಾನ. ಅದಾನ. ಮಾಳಿಂಗರಾಯ ಹೌದು. ಸಸ್ಯಹಾರಿ ಅದಾನ. ಆನ. ಚಿಗರಿ ಮೌಸುದ್ ಅದ. ಹೌದು. ಚಿಗರಿ ಮಾಂಸದ. ಮೌಸುದ್ ಅದ. ಹೌದು. ಮಾಳಿಂಗರಾಯರ ಸಸ್ಯಹಾರಿ ಅದನ, ಮಾಂಸ ತಿನ್ನಂಗಿಲ್ಲ, ತಿನ್ನುವುದಿಲ್ಲ. ಮತ್ ಬ್ಯಾಟಿ ಆಡ್ಲಿಕ್ ಯಾಕೆ ಹೋಗಿದ ಮಾಳಿಂಗರಾಯ? ಹೌದು. ಮಾಳಿಂಗರಾಯ ಬ್ಯಾಟಿ ಆಡ್ಲಕ್ ಯಾಕೆ ಹೋದ? ಯಾಕೆ ಹೋಗಿದ? ಹಾ, ಇಷ್ಟೇ. ಯಾರ ಸಲುವಾಗಿ ಹೋಗಿದ ಹೋಗಿದ್ದ ಅನ್ನುವಂಥದ್ದು ಒಂದೇ ಒಂದು ಸಣ್ಣ ಪ್ರಶ್ನೆ ಐತಿ. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ 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 ಅಫ್ಜಲಪುರ ಸಂಘದ ವತಿಯಿಂದ ಒತ್ತಿದಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನ ಹೇಳುತ್ತಾ ಹೇಳುತ್ತಾ ಮಾತಾ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗ್ ಹೇಳ್ತಾರ ಹನುಮಣ್ಣ. ಏನ್ ಹೇಳಿದ್ರಿಪ್ಪ ಮಾತಾ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಹೌದು. ಏನು? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ ಅವ್ರು. ಹೇಳ್ಯಾರ. ಸರ್ವಜ್ಞನಾದವನ ಗರ್ವದಿಂದ ಆದವನಲ್ಲ. ಅಲ್ಲ. ಸರ್ವಜ್ಞನಾದವನ ಗರ್ವದಿಂದ ಆದವನಲ್ಲ. ಸರ್ವರೋಳ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ ಅವ್ರು. ಹೇಳ್ತಾರ. ಸರ್ವಜ್ಞ ಮೂರ್ತಿಗಳು ಹೌದು. ಗರ್ವದಿಂದ, ಅಹಂಕಾರದಿಂದ, ಸೊಕ್ಕಿನಿಂದ ನಡೆದಿಲ್ಲ ಅವರು, ನಡಿಲಿಲ್ಲ ಅವ್ರು. ಹೌದು. ಏನು ತಿಳಿದಿಲ್ಲ ನೋಡು, ಹೌದು. ಯಾರಿಗೆ ತಿಳಿದದ ನೋಡು, ಹೌದು. ಅವ್ರ ಬಲ್ಯಾಕ್ ಹೋಗಿ ತಿಳ್ಕೊಂಡು, ಹೌದು, ಅಲ್ಲಿ ಒಂದೊಂದು ನುಡಿ ತಗೊಂಡು ವಚನಗಳನ್ನ ಸಂಗ್ರಹ ಮಾಡಿ, ಹೌದು, ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳು ಅನ್ಸ್ಕೊಂಡ್ರ ಅವ್ರು. ಹೌದು. ಅದಕ್ಕಿರ್ಲಿ ಪುಣ್ಯಾತ್ಮರೇ, ಇರ್ಲಿ. ಇವತ್ತಿನ ದಿವಸ ಏನಾಗ್ಯದ್ರಿಪ್ಪ? ನನ್ನಪ್ಪ ಕಲ್ಲಾಲಿಂಗನ ಒಂದು ಜಾತ್ರೆ ನಿಮಿತ್ತದ ಸಲುವಾಗಿ ಹೋದ ವರ್ಷ ಯಾರ್ಯಾರು ಕೂಡಿದ್ರು, ಹೌದು, ಈ ವರ್ಷ ಗಂಡು ಮಕ್ಕಳ ಮೇಳೆ ಕೂಡ್ಯಾವ ಅಂತೇಳಿ ನಮ್ಮ ಅಣ್ಣ ಹೌದು ಹೇಳಿದ್ರು. ಇರ್ಲಿ ಪುಣ್ಯಾತ್ಮರೇ, ಹೌದು. ಯಾರ್ಯಾರ ಭೋಗದಾಗ ಏನೇನದ ಅದು ಆಗ್ಬೇಕಾಗ್ಯದ. ಹೌದು. ಹಾ, ನಶಿಸಿ ಹೋಗ್ಬೇಕು. ಇಲ್ಲ, ಏನ್ ನಶಿಸಿ ಹೋಗೋದಿಲ್ಲ. ಅದು ನಮ್ ಹಣಿಬಾರ್ದಾಗ ಬರ್ದಿದ್ದಿರ್ತದ. ಅದು ಇಲ್ಲೇ ಬರ್ಬೇಕು, ಇಲ್ಲೇ ಬಂದು ಭಗವಂತನ ಸೇವಾ ನಾವು ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಹಣಿಬಾರ್ದಾಗ ಬರ್ದದ. ಇವತ್ತಿನ ದಿವಸ ಹೆಣ್ಮಕ್ಳು ಬರೋದ ಜಾಗದಾಗ ನಾವ್ ಬಂದಿವಿ. ಹೌದು. ಅದಕ್ಕಿಲ್ಲ ಅವ್ರು ಮಾಡಿದ್ನು ಅವನಿಗೆ ಭಗವಂತಿಗೆ ಹೋಗಿ ಮುಟ್ತದ, ನಾವ್ ಮಾಡಿದ್ರು ಅಲ್ಲೇ ಹೋಗಿ ಮುಟ್ತದಪ್ಪ. ನಾವು ಸೇವಾ ಮಾಡಿದ್ರು ಅಲ್ಲೇ ಹೋಗಿ ಮುಟ್ತದ. ಅದಕ್ಕ ಎದಕ್ಕ ಇವತ್ತಿನ ದಿವಸ ಏನಾಗದು? ಒಂದೇ ತಂದಿ ಮೇಳಗಳದಾವ. ಅದಾವು. ಮಾಳಿಂಗ್ರೇನ ಸಂತತಿ ಹಾಡುವಂತ ಮೇಳಗಳದಾವ. ಹೌದು. ಅದಕ್ಕ ನಮ್ಮ ಮಾಸ್ತರ್ ಅವ್ರು ಹೇಳಿದ್ರು, ಏನ್ ಹೇಳ್ಯಾರಿಪ್ಪ? ಏನೇನ್ ನಡೆದ್ರು ಹಾಲು ಮತದೊಳಗ ವಿಷಯ ನಡಿಬೇಕು, ಜನ ಶಾಂತತೆಯನ್ನ ಕಾಪಾಡ್ರಿ, ಹೌದು, ವಿಷಯಗಳನ್ನ ಹಾಳು ಮಾಡ್ಬೇಡ್ರಿ ಅಂತಕ್ಕಂಥದ್ದು ಮಾತ ಹೇಳ್ಯಾರಲ್ರಿ ಸಾರು, ಈಗಾಗ್ಲೇ ಹೇಳ್ಯಾರ. ಅದಕ್ಕೆ ಅವ್ರ ಮಾತಿನ ಮ್ಯಾಗ ಹೋಗೊಟ್ಟು, ಅವ್ರ ಮಾತಿನ ಮ್ಯಾಗ ವಿಶ್ವಾಸ ಇಟ್ಟು ಒಂದ್ ಹಾಲು ಮತದಾಗ ಒಂದು ಸಣ್ಣ ಪ್ರಶ್ನೆ ಕೇಳೋದದ ಮರಣ್ಣ. ಏನ್ ಕೇಳಪ್ಪ? ಸಣ್ಣ ಪ್ರಶ್ನೆ. ಏನು ಪ್ರಶ್ನೆ ಅಂತ ಕೇಳಿದ್ರ, ಏನು? ಬೀರ್ ದೇವ್ರ ದೇವರಿಗೇಳಿ ಬಪ್ಪಣ್ಣ ಅಕ್ಕವ್ವ ಮಾಯವ್ವ ಮಲ್ಕೊಂಡಿದ್ರು. ಕೈಲಾಸದಿಂದ ಸನಂದ ಬಂದು ಬೀರ್ ದೇವರ ಮೇಲೆ ಬಿತ್ತು. ಬೀರ್ ದೇವ್ರ ನೋಡಿ ಚಟ್ನಿ ಚೀರ್ದ. ಚೀರ್ದ ಕೂಳೆ ಮಾಯವ್ಗೆ ಎತ್ತರ ಆಯ್ತು. ಮಾಯವ್ ಕೇಳ್ತಾಳ, ಏನತ್ತ? ಯಪ್ಪ ಯಾಕ ಚೀರ್ದಿ? ಹೌದು. ಬೀರ್ ದೇವ್ರ ಹೇಳ್ತಾನ, ಏನ್ ಹೇಳ್ದ? ಅಕ್ಕ, ನಾಡ ಸಂಚಾರ ಮಾಡ್ಬೇಕಾಗ್ಯದ, ನಾವು ದೇಶ ಸಂಚಾರ ಮಾಡ್ಬೇಕಾಗ್ಯದ, ಭಕ್ತರನ್ನು ಉದ್ಧಾರ ಮಾಡ್ಬೇಕಾಗ್ಯದ, ಧರ್ಮ ಜಾಗರಣೆ ಮಾಡ್ಬೇಕಾಗ್ಯದ. ಹೋಗುನು ನಡಿಯಕ್ಕಂತೇಳಿ 4 ಮಂದಿ ಕೂಡಿ ಗೋದಾವರಿ ನದಿ ದಂಡಿ ಬಲಕ್ಕೆ ಬಂದು ಬೀಡ್ ಬಿಟ್ರು. ವಿಶ್ರಾಂತಿ ತಗೊಳಕತ್ರು. ಹೌದು. ಆ ಗೋದಾವರಿ ನದಿ ನೀರಿಗೆ ಮುಂಗಿ ಪಟ್ಟಣದ ಕೇಶುರಾಜನ ಆಸ್ಥಾನದ ಬಾಲ್ಯರು ನೀರಿಗೆ ಬರ್ತಿದ್ರು. ಹೌದು. ಕೊಡ ತಗೊಂಡು ಆ ಬಾಲ್ಯರು ಕೊಡಗಳನ್ನ ಹೆಂಗ್ ತುಂಬುತ್ತಿದ್ರು ಅಂತ ಕೇಳಿದ್ರ, ಹೆಂಗ ದುಃಖ ಮಾಡ್ಕೊತ ನೀರು ತುಂಬುತ್ತಿದ್ರು. ಹೌದಪ್ಪ. ಹೌದು. ಯಾಕ ಮುಂಗಿ ಪಟ್ಟಣದ ಕೇಶುರಾಜಗ ಮಾರೋಗ ಹೊಡೆದಿತ್ತು. ನಾಡ ಮ್ಯಾಗಿನೆಲ್ಲ ವೈದ್ಯರೆಲ್ಲ ಬಂದು ಹೋಗಿ ಬಿಟ್ಟಿದ್ರು. ಅವನ ರೋಗ ಯಾರು ನಿವಾರಣೆ ಮಾಡಿದಿಲ್ಲ. ಇಲ್ಲ. ನಮ್ ರಾಜ ಎಲ್ಲಿ ಹೋದ್ರ ಆರಾಮ ಆಗ್ತದ? ಹೌದು. ಚೀರ್ಬಿಡ್ತಮ್ಮ. ನಮ್ ರಾಜಾಗ ಎಲ್ಲಿ ಹೋದ್ರ ಆರಾಮ ಆಗ್ತದ ಅಂತ ಹೇಳಿ
ನಮ್ಮ ರಾಜ ಇವತ್ತಲ್ಲ ನಾಳೆಗೆ ಸಾಯ್ತಾನ. ಸಾಯ್ತಾನ. ಇಂಥ ರಾಜಗ ಕಳ್ಕೊಂಡು ನಾವ್ ಎಲ್ಲಿ ಹುಡುಕೋಣ ಅಂತ ಹೇಳಿ ಕಣ್ಣೀರ್ ಹಾಕಿ ಬಾಲ್ಯರು ನೀರು ತುಂಬುತ್ತಿದ್ರು. ಹೌದು. ಇದು ನನ್ನ ಅಪ್ಪ ಬೀರ ದೇವ್ರು ನೋಡ್ದ. ನೋಡತ್ತಾನ. ಏನಂದ? ಯವಾ ಯವಾ ಕಣ್ಣೀರ್ ತೆಗಿಬ್ಯಾಡ್ರಿ, ಅಳಬ್ಯಾಡ್ರಿ. ಅಳಬ್ಯಾಡ್ರಿ. ನಿಮ್ ರಾಜಾಗಿರ್ತಕ್ಕಂತ ರೋಗ ನಾ ನಿವಾರಣೆ ಮಾಡ್ತೀನಿ ಅಂತ ಹೇಳ್ದ. ಹೌದಪ್ಪ, ಹೌದು, ಹೇಳ್ದ. ಆರಾಮ್ ಮಾಡ್ತೀನಿ. ಹಾ ನಿಮ್ ರಾಜ ನನಗೆ ಏನ್ ಕೊಡ್ತಾನೆ ಕೇಳ್ಕೊಂಡು ಬರ್ರಿ ಅಂತ ಹೇಳ್ದ. ಹಾ ಬಾಲ್ಯರ ಕೊಡಗಳನ್ನ ಅಲ್ಲೇ ಇಟ್ಟು ಓಡ್ಕೊತ್ ರಾಜ ಒಡಕ್ ಬಂದ್ರು. ಹೌದು. ರಾಜ ಒಡಕ್ ಬಂದು ರಾಜ ಕೇಳ್ತಾರ, ಏನತ್ತ? ಯಪ್ಪ ಗೋದಾವರಿ ನದಿ ದಂಡಿ ಬಲ್ಯಾಕ ಮಹಿಮಾ ಪುರುಷ ಬಂದು ಕುಂತಾನ. ನಿಮ್ ರೋಗ ನಿವಾರಣೆ ಮಾಡ್ತೀನಲ್ಲಕತ್ತಾನ. ಹೌದು. ನೀವ್ ಅವನಿಗೆ ಏನು ಕೊಡ್ತೀರಿ ರಾಜಾರ? ಹಾ ಕೇಳ್ಕೊಂಡು ಬರ ತಿಳ ಕಳ್ಸ್ಯಾನ ಅಂದ ಕೂಡಲೇ ಅವಾಗ ರಾಜ ಅತ್ತಾನ. ಏನಂದ? ಯವಾ ನನ್ನ ಬಲ್ಯಾಕ ರೊಕ್ಕ ಅದ, ಹೌದು, ರೂಪಾಯಿ ಅದ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ರಾಜಕೀಯ ಇದ್ರಾಗ ಏನ್ ಕೇಳ್ತ ನೋಡು. ಕೇಳಿದ್ ನಾ ಕೊಡ್ತೀನಿ. ನನಗ ತ್ರಾಸ ಬಾಳದ, ಆ ಮನುಷ್ಯಾಗ ಕರ್ಕೊಂಡ್ ಬಾ ಅಂತ ಹೇಳದ್ ರಾಜ. ಹೌದಪ್ಪ, ಹೌದು, ಹೇಳಲ್ಲ. ಮತ್ ಬಾಲ್ಯರು ಓಡ್ಕೋತ ಗೋದಾವರಿ ನದಿ ಬಲ್ಯಾಕ ಬಂದು ಬೀರ ದೇವ್ರಿಗೆ ಎತ್ತಾರ. ಏನತ್ತ? ಯಪ್ಪ ನಮ್ ರಾಜನ ಬಲ್ಯಾಕ ಏನದ ನೋಡು. ಹೌದು. ಅದ್ರಾಗ ಏನ್ ಬೇಡ್ತಿ ಇದ್ದಿದ್ ಕೊಡ್ತೀನಿ ಅಲ್ಲಕತ್ತಾರ. ನಡೀರಿ ರಾಜವಾಡ್ಯಕ್ ಹೋಗೋಣ ಅಂತ ಹೇಳಿ ಬಾಲ್ಯರು ಬೀರ ದೇವ್ರಿಗೆ ಕರ್ಕೊಂಡು ರಾಜವಾಡ್ಯಕ್ ಬಂದ್ರು. ನನ್ನಪ್ಪ ರಾಜವಾಡ್ಯದಾಗ ಕಾಲಿಟ್ಟ. ಹೌದು. ಬೀರ ದೇವ್ರ ಕಾಲಿಟ್ಟ ರಾಜನ ಬಲ್ಯಾಕ ಹೋದ. ರಾಜ ರೋಗದಿಂದ ನರಳುತ್ತಿದ್ದ. ಹೌದು. ಕೈ ಒಳಗ ಹಿಡಿ ಭಂಡಾರವನ್ನು ಹಿಡ್ಕೊಂಡ ಬೀರ ದೇವ್ರ ಹಿಡ್ಕೊಂಡು ಕೈಯಾಗ ಭಂಡಾರ ಹಿಡ್ದ. ಹೌದು. ಭಂಡಾರ ಹಿಡಿದು ರಾಜನ ಮ್ಯಾಗ ಹೊಡೆದು ತನ್ನ ಹಸ್ತ ಸ್ಪರ್ಶ ಮಾಡ್ದ. ರಾಜಾಗಿರ್ತಕ್ಕಂತ ಮಾರೋಗೆಲ್ಲ ನಿವಾರಣೆ ಆಯ್ತ ಮಾರಾಣ. ಮಾತ ದಕ್ಕನೆ ಕಾಲಿಗೆ ಬಿದ್ದ. ಯಪ್ಪ ನಾ ಇವತ್ತ ನಾಳಿಗೆ ನಾನು ಇಷ್ಟರದಾಗೆ ಸಾಯ್ತಿದ್ದ. ಹೌದು. ನಾಡಿ ಮೇಗಿನ ವೈದ್ಯರೆಲ್ಲ ಬಂದು ಹೋಗ್ಯಾರ. ನನ್ನ ರೋಗ ಯಾರು ನಿವಾರಣೆ ಮಾಡಿಲ್ಲ. ಇಲ್ಲ, ನೀನ್ ನನ್ನ ರೋಗ ನಿವಾರಣೆ ಮಾಡಿದಿ, ನನ್ನ ಉಳಿಸದಿ. ಹೌದು. ನಿನಗೇನು ಬೇಕು ಕೇಳತ್ ಹೇಳ್ದ. ಅವಾಗ ಬೀರ ದೇವ್ರತ್ತಾನ. ಏನಂದ? ಏ ರಾಜ್ಯ, ರೊಕ್ಕ ಬ್ಯಾಡ, ರೂಪಾಯಿ ಬ್ಯಾಡ, ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ವಜ್ರ ಬ್ಯಾಡ, ವೈಡೂರ್ಯ ಬ್ಯಾಡ, ರಾಜ್ಯ ಬ್ಯಾಡ, ರಾಜಕೀಯ ಬ್ಯಾಡ, ಏನು ಬ್ಯಾಡ. ಜಂಬಿಗೆ ಜಮಖಂಡಿ ನಾಡಿನೊಳಗ ಕ್ವಾಣೇಶ್ವರ ದೈತ್ ಮದ ಏರಿ ಮೆರ್ಲಿಕತ್ತಾನೋ. ಅವನಿಗೆ ಮರ್ದನ ಮಾಡ್ಬೇಕಾಗ್ಯದ, ಸಂವಾರ ಮಾಡ್ಬೇಕಾಗ್ಯದ. ಸಂವಾರ ಮಾಡ್ಬೇಕಾದ್ರೆ 3 ಸಾಮಾನ್ಯಗಳು ಬೇಕು. ಅದರಿಂದ ಅವನು ಮರ್ದನ ಆಗ್ತದ. 3 ಸಾಮಾನ್ಯಗಳನ್ನ ನನಗೆ ಮಾಡಿಸ್ಕೊಡು ಅಂದ. ಯಾಕಾಗಲ್ಲ ಹೇಳಿ ಆ ಕಂಬರ ಕಾಳಣ್ಣ ಮನಿಗ್ ಹೋದ ರಾಜ. ಹೌದು. ಹೋಗಿ ಅತ್ತನ ಕಾಳಣ್ಣಗ, ಏನತ್ತ? ಏ ಕಾಳಣ್ಣ, 3 ಸಾಮಾನಿ ಬೀರ ದೇವ್ರಿಗೆ ಬೇಕಾಗ್ಯವ, ಮಾಡಿ ಕೊಡು ಅಂತ ಕೇಳ್ದ. ಅವಾಗ ಕಾಳಣ್ಣ ಯಾಕಾಗಲ್ಲ ಹೇಳ್ದ. ಅವಾಗ ರಾಜ್ಯ ಅತ್ತಾನ. ಏನಂದ? ಏ ಕಾಳಣ್ಣ, ಈ 3 ಸಾಮಾನ್ಯಗಳು ತಯಾರಾಗಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಐತಾರ ಅಮಾಸ್ ಇರ್ಬೇಕು, 3 ಮುಂಗಡಿ ಇರ್ಬೇಕು. ಹೌದು. ಉಕ್ಕಿನ ಕುಲ್ಮಿ ಹುಡ್ಬೇಕು. ಹೌದು. ಗಂಡ ಹೆಂಡತಿ ನಿತ್ಯ ದಿಗಂಬರ ಆಗಬೇಕು. ಹೌದು. ಏನಾಗ್ಬೇಕು? ನಿತ್ಯ ದಿಗಂಬರ ಆಗ್ಬೇಕಪ್ಪ. ಗಂಡ ಹೆಂಡತಿ ಮೈ ಮ್ಯಾಗ ಬಟ್ಟಿ ಇರ್ಲಾರ್ದೆ ನಿತ್ಯ ದಿಗಂಬರಾಗಿ ಸಾಮಾನ್ಯಗಳು ತಯಾರು ಮಾಡ್ಬೇಕು. ಸಾಮಾನ್ಯಗಳು ತಯಾರಾಗ್ತಾವ ತಂದ ಕೂಡಲೇನೆ ಕಾಳಣ್ಣ ಯಾಕಾಗಲ್ಲ ಹೇಳ್ದ. ಐತಾರ ಅಮಾಸೆ ಬತ್ತು. 3 ಮುಂಗಡಿ ಮ್ಯಾಲ ಉಕ್ಕಿನ ಕುಲುಮಿ ಹೊಡಿ ಗಂಡ ಹೆಂಡತಿ ನಿತ್ಯ ದಿಗಂಬರಾಗಿ ಸಾಮಾನ್ಯಗಳು ತಯಾರು ಮಾಡಕತ್ರು ಸಾಮಾನ್ಯಗಳು ತಯಾರಾಗಲ್ಲ. ಅದು ಹೌದು. ಅವಾಗ ಇವನಿಗೆ ಕಾಳಣ್ಣಗ ಚಿಂತೆ ಆಯ್ತು. ದೇವರಿಗೆ ಬಪ್ಪಣ್ಣ ಅಲ್ಲೇ ಇದ್ದ ತಿಳ್ಕೊಂಡ ಹೇಳ್ತಾನ. ಏನತ್ತ? ಯಾರಿಗೆ? ಬೀರ್ ದೇವ್ರಿಗೆ ಹೇಳ್ತಾನ. ಏನ್ ಹೇಳ್ದ? ಯಪ್ಪ ಈ ಕುಲುಮಿ ಒಳಗ ಒಂದು ನರಬಲಿ ಆಗಬೇಕಾಗ್ಯದ. ಹೌದು. ಪ್ರಾಣಿ ಬಲಿ ಅಲ್ಲ, ಪಕ್ಷಿ ಬಲಿ ಅಲ್ಲ, ನರಬಲಿ ಆಗಬೇಕಾಗ್ಯದ. ಈ ಕುಲುಮಿ ಒಳಗ ನಾ ಜಿಗತ್ತೀನಿ, ಜಿಗದು ಪ್ರಾಣ ತ್ಯಾಗ ಮಾಡ್ತೀನಿ. 3 ಸಾಮಾನ್ಯಗಳ ತಯಾರಾಗ್ತಾವ. ಹೌದು. 3 ಪಟ್ಟಾದ ಬಳಕ ಬಾರಾಮತಿ ಗೌಡರ ಹೊಟ್ಟಿಲೆ ಮಾಳಿಂಗರಾಯ ಹುಟ್ಟಿ ಬಂದು ನಿನ್ನ ಸೇವಾ ಮಾಡ್ತೀನಿ ಅಂತ ಕುಲುಮಿ ಒಳಗ ಜಿಗದ. 3 ಸಾಮಾನ್ಯಗಳ ತಯಾರಾದು. ಅದು ಯಾವ ಸಾಮಾನಿ? ಯಾವ್ಯಾವು? ರುಮ್, ಚೂರಿ, ವಾಯು, ಗಂಗಳ, ಪಂಚಡಂಗಿ. ಹೌದು. ಇವು 3 ಸಾಮಾನ್ಯಗಳು ತಗೊಂಡು 4ನೇ ದಿವಸಕ್ಕೆ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದು ನಾಗರ ಮರ ಏರಿ ನಾಡಿನ ಹೊಲಮ ಸೋಸಿ ನೋಡ್ದ. 3 ದಿಕ್ಕ ಜೋಗುಳು ಪಾಡ್ತಿತ್ತು. ಜಂಬಿಗೆ ಜಮಕಡಿ ನಾಡ ಶಿವಾಳ ಬಿದ್ದಿತ್ತು. ಹೌದು, ಹಾಳ ಬಿದ್ದಿತ್ತು. ಅವಾಗ ನಾಗರ ಮರ ಇಳಿಯುವಂತ ಸಮಯದೊಳಗ ನಾಗೇಶ್ ಕೇಳ್ತಾನ. ಏನತ್ತ? ಯಪ್ಪ ಇಲ್ಲಿಗೆ ಬಂದಿದ್ದ ನನಗೆ ಏನಾರ ಕೂನ ಕೊಡು, ಹಂಗೆ ಹೋಗ್ಬೇಡತ್ತ.
ಹೌದ್ ಹೌದು ಹಂಗೆ ಹೋಗ್ಬೇಡತ್ತೆ ನಾಗೇಶ ಕೇಳ್ದ. ಕೇಳ್ದ ಅವಾಗ ಬೀರ್ ದೇವ್ರ ಏನು ಖೂನ ಕೊಟ್ಟದ ಕೇಳಿದ್ರ, ಏನು ಕೊಟ್ಟ ಈ ನಾಗನಕೆರೆ ಅಂತಕ್ಕಂತ ಗ್ರಾಮ ಮುರಿದು ಮುರಿದು ನಾಡಿಗೆ ಮೊದಲ ನಾಗಟನ್ ಅನ್ನಿಸ್ತೀನಿ ಅಂದ ಬೀರ ದೇವ್ರ. ಹೌದು ಪ್ರಥಮ ಪವಾಡ ನಾಗಟನ ಮಠದೊಳಗ ಮಾಡಿ ಮಾಡಿ ಪಾಣೇಶ್ವರ ದೈತ್ಯನ ಮರ್ದನ ಮಾಡಿ ಹೌದು ಬಾರಹಟ್ಟಿ ಒಳಗ 12 ವರ್ಷ ಯಾಳೆಗಳದ, ಗೋಡಾಗೇರಿ ಗುಡ್ಡದೊಳಗ ಹಗಲು 12 ವರ್ಷ ಇರುಳು 12 ವರ್ಷ ಯಾಳೆಗಳದ. ಗಳದಪ್ಪ ಗಳದ ಅಲ್ಲಿ ತನ ಮಾಳಿಂಗರಾಯ ಬೆಳೆದು ದೊಡ್ಡವಾಗಿದ್ದ. ಹೌದು ಮಾಳಿಂಗರಾಯ ಬೆಳೆದು ದೊಡ್ಡವಾಗಿದ್ದ. ಹಾ ಬ್ಯಾಟಿ ಆಡ್ಬೇಕಂತೇಳಿ ಜಕ್ರಾಯ ಮಾಳಿಂಗರಾಯ ಹೊರಗೆ ಬಂದಿದ್ರು. ಹೌದು ಇದೇ ಸಮಯದೊಳಗ ನಾನು ಶಿಷ್ಯನ ಕೊಡ್ಬೇಕು, ಕೂಡ್ಬೇಕು ಶಿಷ್ಯನ ಕೈಲಿ ಸೇವೆ ಮಾಡಿಸ್ಕೋಬೇಕು. ಹೌದು ಸೇವೆ ಮಾಡಿಸ್ಕೋಬೇಕಂತೇಳಿ ಬೀರ್ ದೇವ್ರ ಎರಳಿಯಾಗಿ ಎಕ್ಕಿ ಗಿಡದ ಬಡ್ಡ್ಯಾಗ ಹೋಗಿ ಕೂತ. ಹೌದಪ್ಪ ಹೌದು ಎರಳಿ ಅಂದ್ರೆ ಏನು? ಚಿಗುರಿ ಚಿಗರಿ. ಹಾ ಚಿಗರಿ ಆಗಿ ಎಕ್ಕಿ ಗಿಡದ ಬಡ್ಡ್ಯಾಗ ಹೋಗಿ ಕೂತ. ಮುತ್ತ ಮಾಳಿಂಗರಾಯನ ಲಕ್ಷ್ಯ ಚಿಗರಿ ಮೇಲೆ ಹೋಯ್ತು. ಹೋಯ್ತು ಈ ಬ್ಯಾಟಿ ನಾನು ಆಡ್ಬೇಕು, ಈ ಬ್ಯಾಟಿಗೆ ನಾನು ಬಿಡಬಾರ್ದು ಅಂತ ಹೇಳಿ ಹೇಳಿ ಮಾಳಿಂಗರಾಯ ಬೆನ್ ಹತ್ತದ. ಹಾ ಜಕ್ರಾಯ ಹಿಂದ್ ಉಳ್ದ. ಉಳ್ದ ಹ್ಯಾಂಗ ಮಾಳಿಂಗರಾಯ ಬೆನ್ ಹತ್ತ ನೋಡ, ಹಂಗ ಚಿಗರಿ ಜಿಕ್ಕೊತ್ತು ಮುಂದಾಯ್ತು. ಹೌದಪ್ಪ ಹೌದು ಮುಂದಾಯ್ತು. ಮುಂದಾಗಿ ಡೋಣಿ ಹೆಗ್ಗರಿ ಕೆರೆ ಹತ್ತು, ಕೆರೆಗೆ ಹೋಗಿ ಎರಳಿ ಜಿಗಿತ್ತು. ಜಿಗಿತ್ತು ಸಿಕ್ತ ಬ್ಯಾಟಿ ಅಂದ ಮಾಳಿಂಗರಾಯ. ಹೌದಪ್ಪ ಹೌದು ಇಲ್ಲಿದ್ ಹೆಂಗ ತಪ್ಪಸ್ಕೋತದ ಬ್ಯಾಟಿ? ಹಾ ಸಿಕ್ತಂದ. ಹೌದು ಸಿಕ್ತಂತೇಳಿ ಇವನು ಡೋಣಿ ಹೆಗ್ಗರಿ ಕೆರೆಯಾಗ ಜಿಗದ. ಜಗದ ಪಾತಾಳದಾಗ ಚಿಗರಿ ರೂಪ ಹೋಗಿ ನನ್ನ ಅಪ್ಪ ಬೀರ್ ದೇವ್ರ ಗುರುವಿನ ರೂಪ ತೊಟ್ಟ. ಹೌದು ಪಾತಾಳದಾಗ ಗುರು ಶಿಷ್ಯರ ಭೇಟಿ ಆಯ್ತು. ಆಯ್ತು. ಇಲ್ಲಿ ಪ್ರಶ್ನೆ ಕೇಳೋದದ. ಏನಪ್ಪ ಇಲ್ಲಿ ಪ್ರಶ್ನೆ ಏನು? ಮಾಳಿಂಗರಾಯ ಸಸ್ಯಹಾರಿ ಅದಾನ. ಅದಾನ ಮಾಳಿಂಗರಾಯ ಹೌದು ಸಸ್ಯಹಾರಿ ಅದಾನ. ಆನ ಚಿಗರಿ ಮೌಸುದದ. ಹೌದು ಚಿಗರಿ ಮಾಂಸದ ಮೌಸುದದ. ಹೌದು ಮಾಳಿಂಗರಾಯರ ಸಸ್ಯಹಾರಿ ಅದನ, ಮಾಂಸ ತಿನ್ನಂಗಿಲ್ಲ. ತಿನ್ನುವುದಿಲ್ಲ. ಮತ್ ಬ್ಯಾಟಿ ಆಡ್ಲಿಕ್ ಯಾಕೆ ಹೋಗಿದ ಮಾಳಿಂಗರಾಯ? ಹೌದು ಮಾಳಿಂಗರಾಯ ಬ್ಯಾಟಿ ಆಡ್ಲಕ್ ಯಾಕೆ ಹೋದ? ಯಾಕೆ ಹೋಗಿದ? ಹಾ ಇಷ್ಟೇ. ಯಾರ ಸಲುವಾಗಿ ಹೋಗಿದ ಹೋಗಿದ್ದ ಅನ್ನುವಂಥದ್ದು ಒಂದೇ ಒಂದು ಸಣ್ಣ ಪ್ರಶ್ನೆ ಐತಿ. ಅದಲ್ರಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹಾ ಒಂದು ಕ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಮಾಸ್ತರ್ ಅವ್ರಿಗೆ ಪಾಳಿ ಹೋಗ್ತದ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಇರುತ್ತದೆ. ಓಕೆ.